ಕಾಂಪ್ರಹೆನ್ಸಿವ್ ಆಗಿಲ್ಲ. ಏನೋ ಒಂದು ಪಾಲಿಸಿ ಇದೆ, ಏನೋ ಒಂದು 4 ಜನಕ್ಕೆ ನಾವೇನೋ ಗುರುತಿಸ್ಬೇಕೋ, ಮಾಮೂಲಿ ಹೋಗ್ಲಿ ಬಿಡಿ ಇದೊಂದು ಇರ್ಲಿ ಅನ್ನೋ ತರ ಕಾಟಾಚಾರದ ಪಾಲಿಸಿಗಳು ಕೆಲವು ರಾಜ್ಯದಲ್ಲಿ ಇದಿವೆ ಹೊರತು ಅದನ್ನ ಒಂದು ಮೆಥಡ್ ಆಗಿ ಮತ್ತು ಡಿಜಿಟಲ್ ಮಾಧ್ಯಮವನ್ನ ಒಂದು ಮಾಧ್ಯಮವನ್ನಾಗಿ ಗುರುಸೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಈ ನಮ್ಮ ಕರ್ನಾಟಕದಲ್ಲಿ ತಂದಿರುವಂತಹ ಪಾಲಿಸಿನ ಡಿಜಿಟಲ್ ಮಾಧ್ಯಮವನ್ನ ಒಂದು ಮಾಧ್ಯಮವಾಗಿ ಗುರುಸೋದಕ್ಕೆ, ಮುಖ್ಯವಾಹಿನಿಯ ಮಾಧ್ಯಮವಾಗಿ ಗುರುಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಕೆಲವು ಎಲ್ಲಾ ಡಿಜಿಟಲ್ ಮಾಧ್ಯಮಗಳು ಅವು ಷರತ್ತುಗಳಿಗೆ ಒಳಪಟ್ಟು, ಕಂಡೀಷನ್ಗಳಿಗೆ ಒಳಪಟ್ಟು ಡಿಜಿಟಲ್ ಮಾಧ್ಯಮಗಳು ಕೂಡ ಮುಖ್ಯವಾಹಿನಿಯ ಮಾಧ್ಯಮ ಅಂತ ಸರ್ಕಾರ ಅದನ್ನ ಗುರುಸುತ್ತೆ. ಬೇರೆ ಹೇಗೆ ಪತ್ರಿಕೆಗಳು ಅಥವಾ ಚಾನೆಲ್ಗಳು ಹೇಗೆ ವಾರ್ತಾ ಇಲಾಖೆಯಿಂದ ಅಧಿಕೃತವಾಗಿ ಗುರುತಿಸಲ್ಪಡುತ್ತವೋ ಹಾಗೇನೆ ಡಿಜಿಟಲ್ ಮಾಧ್ಯಮ ಕೂಡ ಒಂದು ಪತ್ರಿಕೋದ್ಯಮದ ಭಾಗ ಅನ್ನುವ ರೀತಿಯಲ್ಲಿ ಗುರುಸೋದಕ್ಕೆ ಈ ಒಂದು ಪಾಲಿಸಿ ಅನುಕೂಲ ಮಾಡಿಕೊಡುತ್ತೆ. ಬೇಕಾದಷ್ಟು ಬದಲಾವಣೆಗಳಿವೆ, ಬಟ್ ಒಂದು ಪಾಲಿಸಿ ಅಂತ ಬಂತಲ್ಲ, ಅದು ನಮಗೆ ಸಂತೋಷವಾದಂತಹ ವಿಚಾರ. ಒಂದು ಜಾಹೀರಾತಿನ ವಿಚಾರಕ್ಕಿರ್ಬೋದು, ಒಂದು ಪತ್ರಕರ್ತರಿಗೆ, ಅಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ಅಧಿಕೃತವಾಗಿ ಮಾನ್ಯತೆ ಸಿಗುವಂತ ವಿಚಾರ ಇರ್ಬೋದು, ಸರ್ಕಾರದ ಮಟ್ಟದಲ್ಲೂ ಕೂಡ ಅದನ್ನ ಒಂದು ಮಾಧ್ಯಮ ಅಂತ ಗುರುತಿಸುವ ರೀತಿ ಇರ್ಬೋದು. ಇದು ನಮಗೆ ಕರ್ನಾಟಕದ ಮಟ್ಟಿಗೆ ದೊಡ್ಡ ಡೆವಲಪ್ಮೆಂಟ್. ಇದಕ್ಕೆ ಕಾರಣಾದಂತಹ ಪ್ರಭಾಕರ್ ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕೂಡ ಸಾಲದು. ಯಾಕೆ ಅಂತಂದ್ರೆ ಅವರೊಬ್ಬ ಪ್ರೊಫೆಷನಲ್ ಆಗಿರೋದ್ರಿಂದ ಅದು ಸಾಧ್ಯ ಆಯ್ತು. ಪ್ರೊಫೆಷನಲ್ ಆಗದೆ ಹೋಗಿದ್ರೆ ಅದು ಆಗ್ತಿರ್ಲಿಲ್ಲ. ಹೋಗಿ ಏನೋ ಕೇಳ್ಕೊಂಡ್ರೆ ಏನೋ ಮಾಡ್ಕೊಂಡವ್ರೆ. ಅವ್ರು ಹಂಗಲ್ಲ, ಬೇರು ಮಟ್ಟದಿಂದ ಪತ್ರಿಕೋದ್ಯಮಕ್ಕೆ ಬಂದವರು ಒಬ್ಬ ವರದಿಗಾರರಾಗಿ, ಮುಖ್ಯ ವರದಿಗಾರರಾಗಿ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಪತ್ರಕರ್ತರ ಕಷ್ಟಗಳೇನು, ಪತ್ರಕರ್ತರ ಇತಿಮಿತಿಗಳೇನು ಎರಡೂ ಕೂಡ ಬಲ್ಲವರಾಗಿದ್ದಾರೆ. ಹೀಗಾಗಿ ಅವರು ಒಂದು ಮುಖ್ಯ ಹುದ್ದೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಮತ್ತು ಪತ್ರಿಕೋದ್ಯಮಕ್ಕೆ ಹೊಂದಿಕೊಂಡಿರುವ ಅಂಗಗಳಿವೆ ಅಲ್ವಾ, ಅದಕ್ಕೆ ಅವರು ಕೊಟ್ಟ ಕೊಡುಗೆ ಬಹುಶಃ ಈವರೆಗೆ ಯಾರೂ ಕೂಡ ಇಲ್ಲ. ಆ ಪೇಪರ್ ಹಾಕೋರಿಗೂ ಕೂಡ ಒಂದು ನೆಲೆಯನ್ನ ಕೊಟ್ಟರು, ಹಾಗೇನೆ ಪತ್ರಿಕೆಗಳಿಗೂ ಕೂಡ ಒಂದು ನೆಲೆಯನ್ನ ಕೊಟ್ಟರು. ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಅದನ್ನ ಸತತವಾಗಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ನೋವುಗಳಿಗೆ, ನಮ್ಮ ಕಷ್ಟಗಳಿಗೆ, ನಮ್ಮ ಬೇಡಿಕೆಗಳಿಗೆ, ನಮ್ಮ ಅನಿಸಿಕೆಗಳಿಗೆ ಕೇಳುವಂತ ಹೃದಯ ಅವರಿಗಿದೆ. ಅವರಿಗೆ ನಾನು ಹೆಚ್ಚು ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೆ. ಈ ಮೀಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಿಜವಾದ ಪತ್ರಿಕೋದ್ಯಮ ಈಗ ಇರೋದೇ ಈ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ, ಪರ್ಯಾಯ ಮಾಧ್ಯಮದಲ್ಲೇ. ನಿಜವಾದ ಅಭಿಪ್ರಾಯಗಳು ಮತ್ತು ನಿಜವಾದ ವಸ್ತುಸ್ಥಿತಿ ಮತ್ತು ನಿಜವಾದ ಪತ್ರಿಕೋದ್ಯಮ ಎಕ್ಸಿಸ್ಟ್ ಆಗಿರೋದೇ ಡಿಜಿಟಲ್ ಮಾಧ್ಯಮದ. ನಾವು ಪ್ರಿಂಟ್ ಮೀಡಿಯಾ ನೋಡ್ತೀವಿ, ನಾವು ಚಾನೆಲ್ಗಳು ನೋಡ್ತೀವಿ, ನಾವಲ್ಲಿ ಯಾರನ್ನು ಕಾಮೆಂಟ್ ಏನ್ ಮಾಡ್ತಿಲ್ಲ. ಆದ್ರೆ ಒಂದು ರೀತಿಯಲ್ಲಿ ಯಾವುದನ್ನೇ ಆಗ್ಲಿ ವಸ್ತುಸ್ಥಿತಿಯಲ್ಲಿ ಇದ್ದ ಹಾಗೆ ಮತ್ತು ಹೇಗೆ ಯಾವುದು ಸತ್ಯವೋ ಅದನ್ನು ಬೆಳಕು ಚೆಲ್ಲುವ ಹಾಗೆ ನಿಜವಾದ ಪತ್ರಿಕೋದ್ಯಮ ಮತ್ತು ನಿಜವಾದ ರೀತಿಯ ಮಾನವೀಯತೆ, ಅಂತಃಕರಣ ಮತ್ತು ನಿಷ್ಪಕ್ಷಪಾತ ಪತ್ರಿಕೋದ್ಯಮ ಎಕ್ಸಿಸ್ಟ್ ಆಗಿರದೆ ಈ ಪರ್ಯಾಯ ಮಾಧ್ಯಮದಲ್ಲಿ. ಹೀಗಾಗಿ ಆ ಪರ್ಯಾಯ ಮಾಧ್ಯಮಕ್ಕೆ ಬಲ ತುಂಬುವ ನಿಟ್ಟಿನಲ್ಲಿ, ಆ ಪರ್ಯಾಯ ಮಾಧ್ಯಮವನ್ನ ಬೆಳೆಸುವ ನಿಟ್ಟಿನಲ್ಲಿ ಇಲ್ಲೆಲ್ಲ ತುಂಬಾ ಜನ ನಮ್ಮಲ್ಲಿ ಮೆಂಬರ್ಸ್ ಆಗಿರೋರು ಬೇರೆ ಪ್ರಿಂಟ್ ಮಾಧ್ಯಮದಲ್ಲಿ, ವಿಜುವಲ್ ಮೀಡಿಯಾದಲ್ಲಿ ಇದ್ದು ಕಡೆಗೆ ಅದನ್ನ ಬಿಟ್ಟು ಅವ್ರದೇ ಸ್ವತಂತ್ರವಾಗಿ ಒಂದು ಡಿಜಿಟಲ್ ಮಾಧ್ಯಮವನ್ನ ಅವ್ರು ಶುರು ಮಾಡ್ಕೊಂಡಿರುವಂತಹ ಪ್ರೊಫೆಷನಲ್ ಜರ್ನಲಿಸ್ಟ್ಗಳೇ ನಾವೆಲ್ಲ ಇರೋದು. ನಮ್ಮಲ್ಲಿ ಮೆಂಬರ್ ಆಗ್ಬೇಕಾದ್ರೆ ಮಿನಿಮಮ್ ಇಷ್ಟು ವರ್ಷ ನೀವು ಸಂಸ್ಥೆ ರನ್ ಮಾಡಿರ್ಬೇಕು, ಮಿನಿಮಮ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಡಿಜಿಟಲ್ ಮೀಡಿಯಾನೇ 2 ವರ್ಷದಿಂದ 3 ವರ್ಷ ನಡೆಸಬೇಕು ಅನ್ನುವಂತ ಕಂಡೀಷನ್ಸ್ಗಳು ನಮ್ಮಲ್ಲಿವೆ. ಅಂದ್ರೆ ವೃತ್ತಿಪರತೆ ಬರಲಿ ಅಂತ. ಯಾಕೆಂದ್ರೆ ಯೂಟ್ಯೂಬ್ ಆಗ್ತಿದ್ದಂಗೆನೆ ಯಾರೋ ಮೊಬೈಲ್ ಇಟ್ಕೊಂಡ್ ಬಂದ್ಬಿಡ್ತಾರೆ, ಯಾರೋ ಅಂತಾರೆ. ನಿಜ, ಅದು ಸಮಸ್ಯೆ ಇದೆ. ಅಂತದನ್ನ ಫಿಲ್ಟರ್ ಮಾಡ್ಬೇಕು ಮತ್ತು ವೃತ್ತಿಪರತೆ ಇರಬೇಕು ಅನ್ನೋ ಕಾರಣಕ್ಕೇನೆ ಈ ಸಂಸ್ಥೆ ಹುಟ್ಟಾಕಿದೀವಿ. ಇದೊಂದು ಅಪ್ಪಟ ವೃತ್ತಿಪರ ಸಂಸ್ಥೆ, ಅಪ್ಪಟ ವೃತ್ತಿಪರ ಮತ್ತು ಯಂಗ್ಸ್ಟರ್ಸ್ ಗಳು ಹೆಚ್ಚಿದ್ದಾರೆ. ಮತ್ತು ಈ ಮೂಲಕವಾಗಿ ಜರ್ನಲಿಸಮ್ ಅನ್ನ ಬೆಳೆಸುವಂತವ್ರು, ಈ ಮೂಲಕವಾಗಿ ಮಾಧ್ಯಮವನ್ನ ಬೆಳೆಸುವಂತಹ ದೊಡ್ಡ ಗುಂಪು ಇಲ್ಲಿ ನಮ್ಮ ಜೊತೆಗಿದೆ. ಹೀಗಾಗಿ ದೊಡ್ಡ ದೊಡ್ಡ ಪ್ರಯೋಗಗಳು ನಮ್ಮಲ್ಲಿ ಆಗ್ತಾ ಇವೆ. ಹೀಗಾಗಿ ಇದು ಇವತ್ತಿನ ಮಾಧ್ಯಮ. ಆದ್ದರಿಂದ ಇಂತಹ ಮಾಧ್ಯಮವನ್ನ ಪ್ರಭಾಕರ್ ಅವರು ಗುರುತಿಸಿದ್ದಾರೆ. ಅವರು ಇಲ್ಲಿಗೆ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಚಾರ ಆಗಿದೆ. ಆಮೇಲೆ ಈಗ ತಂದಿರುವ ಪಾಲಿಸಿನಲ್ಲಿ ಕೆಲವು ಸ್ಟ್ರಿಕ್ಟ್ ಆಗಿರೋ ಮೆಜರ್ಸ್ ಇದೆ. ಅದು ಕೆಲವು ತುಂಬಾ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಕ್ ಆಗದಲ್ಲೇ ಇರುವಂತಹ ಕೆಲವು ಕಂಡೀಷನ್ಸ್ಗಳು ಕೂಡ ಇವೆ. ಮತ್ತೆ ಕೆಲವೇ ಸೀಮಿತವಾದ ಜನ ಮಾತ್ರ ಇದರಲ್ಲಿ ಬರುತ್ತೆ ಅನ್ನುವಂತಹ ನೀತಿನೂ ಇದೆ. ಅದ್ರಲ್ಲಿ ಕೂಡ ಕೆಲವು ಬದಲಾವಣೆಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಆಗಿದೆ. ಎಲ್ಲರೂ ಕೂತ್ಕೊಂಡು ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡು ಅದ್ರಲ್ಲಿ ಇರುವಂತಹ ಅಂಶಗಳನ್ನ ನಾವು ಏನೇನು ಗೌರ್ಮೆಂಟ್ಗೆ ರೆಪ್ರೆಸೆಂಟೇಷನ್ ಕೊಡಬಹುದು ಅನ್ನೋದನ್ನ ಕೊಟ್ಟು ಅವ್ರ ಜೊತೆ
ಟೈಮ್ ತಗೊಂಡು ಇದ್ರಲ್ಲಿ ಬದಲಾವಣೆ ಮಾಡಿ ಅಂತ ನಾವೆಲ್ಲ ಹೋಗಿ ಅವ್ರ ಹತ್ರ ಕೇಳ್ಕೊಳ್ಳೋಣ. ಈಗ ಸದ್ಯಕ್ಕಂತೂ ಆ ಬಗ್ಗೆ ಡೀಟೇಲ್ ಆಗಿರುವಂತ ಚರ್ಚೆ ಬೇಡ. ಇದೊಂದು ಸಂತೋಷದ ಕಾರ್ಯಕ್ರಮ. ಅವ್ರು ನಮ್ ಜೊತೆಗೆ ಬಂದಿದ್ದಾರೆ, ಅವರು ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಅದಕ್ಕಿಂತ ಮೊದಲು ಅವರಿಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಸತ್ಕಾರವನ್ನ ಮಾಡೋಣ. ಸಾಂಕೇತಿಕವಾಗಿ ಅವರು ನಮ್ಮ ಜೊತೆ ಯಾವತ್ತೂ ಇದ್ದು ಹೇಳ್ತಾರೆ. ಅವರು ಅವರ ಬೆಂಬಲ, ಅವರ ಸಹಕಾರ ನಮ್ಮ ಜೊತೆಗೆ ಯಾವತ್ತಿಗೂ ಇರುತ್ತೆ ಅನ್ನೋದು ನಾವೇ ಟೇಕ್ ಇಟ್ ಗ್ರಾಂಟೆಡ್ ಅಂತ ನಾವೇ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಿದೀವಿ. ಹೀಗಾಗಿ ಒಂದು ಪುಟ್ಟ ಸತ್ಕಾರವನ್ನ, ನಮ್ಮ ಪ್ರೀತಿಯ ಸತ್ಕಾರವನ್ನ ಅವರಿಗೆ ಮಾಡೋಣ ಅಂತ.